ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡುವಂತೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಖಾಸಗಿ ಸಾರಿಗೆ ಸಂಘಗಳು ಸಿಡಿದೆದ್ದಿವೆ. ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಮೇಲ್ಮನವಿ ಸಲ್ಲಿಸದೆ ಹೋದರೆ ಆಟೋ, ಕ್ಯಾಬ್ ಜೊತೆಗೆ ಬಸ್ ಸಂಚಾರವೂ ಬಂದ್ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಬೈಕ್ ಟ್ಯಾಕ್ಸಿ ವರ್ಸಸ್ ಖಾಸಗಿ ಸಾರಿಗೆ ಅವರ ಸಮರ? ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಖಾಸಗಿ ಸಾರಿಗೆ ಸಂಘಗಳು ರೊಚ್ಚಿಗೆದ್ದಿವೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬಾರದು ಅಂತ ಆಗ್ರಹಿಸಿವೆ. ಅಲ್ಲದೆ ಖಾಸಗಿ ಸಾರಿಗೆ ಬಂದ್ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿ ಅನುಮತಿ ಸರ್ಕಾರಕ್ಕೆ ಖಾಸಗಿ ಸಂಘಗಳ ಡೆಡ್ಲೈನ್. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಒತ್ತಾಯ, ಇಲ್ಲವಾದ್ರೆ ಬಂದ್ನ ಎಚ್ಚರಿಕೆ. ಬೈಕ್ ಟ್ಯಾಕ್ಸಿ ಮತ್ತು ಸಾರಿಗೆ ನೌಕರರ ಜಟಾಪಟಿ ಮುಂದುವರೆದಿದೆ. ಈಗಾಗಲೇ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆ ಆದೇಶ ಪ್ರಶ್ನಿಸಿ ಖಾಸಗಿ ಸಂಘ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಸರ್ಕಾರವನ್ನ ಒತ್ತಾಯಿಸ್ತಾ ಇದೆ. ಇಲ್ಲವಾದಲ್ಲಿ ಖಾಸಗಿ ಸಾರಿಗೆ ಬಂದ್ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಫೆಬ್ರವರಿ 23ರ ಒಳಗಾಗಿ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಅನ್ನೋ ವಿಚಾರಗಳೊಂದಿಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ಬೈಕ್ ಟ್ಯಾಕ್ಸಿಯಿಂದ ಆಗ್ತಿರುವ ಅನಾನುಕೂಲಗಳನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕು ಅಂತ ನಗರದ ಆಟೋ ಚಾಲಕರ ಸಂಘ, ಕ್ಯಾಬ್ ಚಾಲಕರ ಸಂಘ ಸರ್ಕಾರವನ್ನ ಒತ್ತಾಯಿಸುತ್ತಿದೆ. ಒಂದು ವೇಳೆ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸದೇ ಇದ್ದರೆ ಫೆಬ್ರವರಿ 23ರ ನಂತರ ರಾಜ್ಯದಾದ್ಯಂತ ಆಟೋ, ಕ್ಯಾಬ್ ಜೊತೆಗೆ ಖಾಸಗಿ ಬಸ್ ಸಂಚಾರವನ್ನು ಸಹ ಬಂದ್ ಮಾಡೋದಾಗಿ ಖಾಸಗಿ ಸಾರಿಗೆ ಸಂಘಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತೊಂದೆಡೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಫೋಟೋ ವೈರಲ್ ಆಗಿದ್ದು, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಚನೆ ನೀಡಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಇದು ಖಾಸಗಿ ಸಾರಿಗೆ ಸಂಘಗಳ ಆಕ್ರೋಶ ಇನ್ನಷ್ಟು ಹೆಚ್ಚು ಮಾಡಿದೆ. ತಾವೇ ಹೇಳ್ಕೊಂತೀರಾ, ನಾನು ಬಡವರ ಫಲ, ದೀನ ದಲಿತರ ಪರ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇವತ್ತು ಆಟೋ ಚಾಲಕರೇನು MNC ಕಂಪನಿಗಳ? ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಆಟೋ ಚಾಲಕರು ಬಡವರೇ ಆಗಿರೋದ್ರಿಂದ ಅವ್ರ ಪರ ನಿಲ್ಲಬೇಕಾದದ್ದು ಮಾನ್ಯ ಮುಖ್ಯಮಂತ್ರಿಗಳ ಕರ್ತವ್ಯ. ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ 23ರ ಒಳಗೆ ನೋಟಿಫಿಕೇಷನ್ನ ಹೊರಡಿಸಿ ಸುಪ್ರೀಂ ಕೋರ್ಟಲ್ಲಿ SLP ಪ್ರಿಫರ್ ಮಾಡಿ ರಾಜ್ಯ ಸರ್ಕಾರ ಅದನ್ನು ಇವತ್ತೇನು ನಮ್ಮ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ, ಆ ನ್ಯಾಯಾಲಯದ ಆದೇಶಕ್ಕೆ ಒಂದು ತಡೆಯಾಜ್ಞೆಯನ್ನು ತರಬೇಕು. ಆಮೇಲೆ ಕೂಡಲೇ ಯಾವುದೇ ಕಾರಣಕ್ಕೆ ಆಗಲಿ ರಾಜ್ಯದಲ್ಲಿ ನಮಗೆ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ರೂಲ್ಸನ್ನ ಅಮೆಂಡ್ಮೆಂಟ್ ತಂದು ಕರ್ನಾಟಕ ರಾಜ್ಯದಲ್ಲಿ ಅಮೆಂಡ್ಮೆಂಟನ್ನು ತಂದು ಅಗ್ರಿಗೇಟರ್ ರೂಲ್ಸ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತೇಳ್ಬಿಟ್ಟು ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್. 23ನೇ ತಾರೀಕು ಒಳಗೆ ಇವ್ರು ಏನಾದರೂ ಹೋಗಲಿಲ್ಲ ಅಂದರೆ ನಾವು 23ನೇ ತಾರೀಕು 24ನೇ ತಾರೀಕು ನಾವು ಮತ್ತೆ ಎಲ್ಲ ಕರ್ನಾಟಕ ರಾಜ್ಯದ ಖಾಸಗಿ ಸಾರಿಗೆ ಸಂಘಟನೆಗಳಿರ್ತಕ್ಕಂಥ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು, ಮಾಲೀಕರು ಒಂದು ಸಭೆಯನ್ನು ನಡೆಸಿ ಮುಂದಿನ ನಮ್ಮ ನಿರ್ಧಾರವನ್ನು ನಾವು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ತಿಳಿಸ್ತೀವಿ ಸರ್. ಎನಿವೆ, ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡುವ ವಿಚಾರ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಮೇಲ್ಮನವಿ ಸಲ್ಲಿಸಬೇಕಾ ಅಥವಾ ನಿಯಮ ರಚಿಸಿ ಅನುಮತಿ ಕೊಡಬೇಕಾ ಎಂಬ ಗೊಂದಲದಲ್ಲಿದೆ. ಈ ನಡುವೆ ಖಾಸಗಿ ಸಾರಿಗೆ ಅವರು ಫೆಬ್ರವರಿ 23ರ ಡೆಡ್ಲೈನ್ ಕೊಟ್ಟಿರೋದು ಸಹಜವಾಗಿ ಸರ್ಕಾರಕ್ಕೆ ಇನ್ನಷ್ಟು ತಲೆಬಿಸಿ ತಂದಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.